ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸೃಷ್ಟಿ ಅಭಿನಯ ಕಲಾವಿದರ ಕೇಂದ್ರದ ವತಿಯಿಂದ ಇಂದು ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕವಿ ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ ಅವರಿಗೆ ವಾಚನ ಗಾಯನ ನರ್ತನ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಎಲ್ಲರನ್ನೂ ಅಗಲಿದ ಕವಿ ಎಚ್.ಎಸ್. ವೆಂಕಟೇಶಮೂರ್ತಿ ಅವರಿಗೆ ಅವರ ಒಡನಾಡಿಗಳು ಸ್ನೇಹಿತರು ನುಡಿ ನಮನವನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕವಿ ಎಚ್.ಎಸ್. ವೆಂಕಟೇಶಮೂರ್ತಿ ಅವರಿಗೆ ಗೌರವಪೂರ್ವಕವಾಗಿ ಸುಮಾರು 30 ಜನ ಕಲಾವಿದರು ಗಾಯನ ಹಾಗೂ ನೃತ್ಯದ ಮೂಲಕವೂ ನಮನ ಸಲ್ಲಿಸಿದರು. ಎಚ್.ಎಸ್. ವೆಂಕಟೇಶಮೂರ್ತಿ ಅವರು ಸುಮಾರು ಒಂದು 15 ವರ್ಷದ ನನಗೆ ಪರಿಚಯ ಮತ್ತು ಒಡನಾಡಿ ಕೂಡ. ಹಾಗಾಗಿ ಅವರ ಮೇಲೆ ಏನೋ ಒಂದು ಸಂಬಂಧ ಬೆಳ್ಕೊಂಡು ಬಂದಿತ್ತು. ಮೊನ್ನೆ ಅವರು ಹೋದಾಗ ಎಲ್ಲರೂ ನಮನಗಳನ್ನು ಸಲ್ಲಿಸ್ತಾ ಬಂದರು. ಸಾಮಾನ್ಯ ಎಲ್ಲ ಸಂಸ್ಥೆಯವರು ನೋಡಿ ನಮನ ಗೀತ ನಮನ ಮಾಡ್ತಾಯಿದ್ರು. ಆದರೆ ಅವರ ಒಂದೊಂದು ಹಾಡುಗಳು ಏನೀಗ ನೀವು ನೋಡಿರ್ತೀರ, ಅದರಲ್ಲಿ ನೃತ್ಯಕ್ಕೆ ತುಂಬ ಅಳವಡಿಸುವಂತಹ ಭಾವಗೀತೆಗಳ ದರದಲ್ಲಿತ್ತು. ಇದನ್ನು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಕರ್ನಾಟಕದ ನೃತ್ಯ ಗುರುಗಳು ಅವರ ಭಾವಗೀತೆಗಳನ್ನು ಕೇಳಬೇಕು, ಭಾವಗೀತೆಗಳನ್ನು ಓದಬೇಕು. ಅದರಲ್ಲಿ ಎಷ್ಟು ನೃತ್ಯಕ್ಕೆ ಸಂಬಂಧಪಟ್ಟ ವಿಶೇಷತೆ ಇದೆ ನಾವು ತಿಳ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ವಾಚನ ಗಾಯನ ಮತ್ತು ನರ್ತನ ಕಾರ್ಯಕ್ರಮದ ಹಮ್ಮಿಕೊಂಡು, ಹಾಗಾಗಿ ಇವತ್ತು ಸುಮಾರು 30 ಜನ ಸಾಹಿತಿಗಳು ಮತ್ತು ಗಾಯಕರು ನರ್ತಕರು ಬಂದು ಅವರ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಯಾವುದೇ ಒಂದು ಪ್ರತಿಫಲಾಕ್ಷ ಇಲ್ಲದೆ ನಮಗೆ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ನಮ್ಮ ಅದೃಷ್ಟ ಶಾರ್ಟ್ ಟೈಮಲ್ಲಿ ನಮಗೆ ಈ ರವೀಂದ್ರ ಕಲಾಕ್ಷೇತ್ರ ಸಿಕ್ತು. ಮತ್ತು ಈ ಕಾರ್ಯಕ್ರಮ ಜೊತೆಗೆ ನಮ್ಮ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ರೋಟರಿ